ಸೊ ಇಲ್ಲಿ ಅಥೆಂಟಿಕ್ ಮೆಡಿಸಿನ್ ಅಂದರೆ ಇಲ್ಲೇ ಬೆಳೆದು ಇಲ್ಲೇ ಅವ್ರ ಕೈಯಾರೆ ಮಾಡಿ ಕೊಡ್ತಾರೆ ಅನ್ನೋ ವಿಷಯ ತುಂಬ ನನಗೆ ಇಷ್ಟ ಆಯಿತು. ನಾನು ಬಂದಿದ್ದು ಫಸ್ಟು ವನ ನೋಡಬೇಕು, ಅಂದರೆ ಇವ್ರು ಸೃಷ್ಟಿಸಿರೋ ಎಲ್ಲ ಔಷಧಿ ಸಸ್ಯಗಳು ಅದೆಲ್ಲ ನೋಡಬೇಕು ಅಂತ ಇಷ್ಟ ಆಗ್ಬಿಟ್ಟು ಬಂದೆ. ಆಮೇಲೆ ನನ್ನ ಸಮಸ್ಯೆಗಳು ಇತ್ತು, ಹೇಳ್ಕೊಂಡ್ಮೇಲೆ ಡಾಕ್ಟರ್ ಇಲ್ಲ ಮಾಡಿಕೊಡಿ ಚೆನ್ನಾಗಾಗುತ್ತೆ ಅಂದರು. ಸೊ ಹಂಗೆ ಕಂಟಿನ್ಯೂ ಮಾಡಿದೆ. ತುಂಬ ರಿಲೀಫ್ ಅನಿಸ್ತು. ಅಂದರೆ ನಂಗೆ ತುಂಬ ತಲೆಭಾರ ಇತ್ತು ಒಂದು 3-4 ಇಯರ್ಸಿಂದನೇ. ನಾನೇನೋ ದೊಡ್ಡ ಪ್ರಾಬ್ಲಮ್ ಅದು ಅಂದ್ಕೊಂಡು ನಾನು ಅನ್ಕೋತಾ ಇದ್ದೆ. ಬಟ್ ಒಂದು 3 ದಿನ ನಸ್ಯ ಟ್ರೀಟ್ಮೆಂಟ್ ಕೊಟ್ಟರು. ಆಮೇಲೆ ಅದ್ರ ಬಗ್ಗೆ ನಾನು ಓದಿದೆ. ಅದು ಡೈರೆಕ್ಟ್ ಬ್ರೈನ್ಗೆ ಹೋಗುತ್ತೆ ಅನ್ನೋ ವಿಷಯನೂ ನನಗೆ ಗೊತ್ತಿರಲಿಲ್ಲ. ಬಟ್ ತುಂಬ ರಿಲೀಫ್ ಸಿಕ್ತು. ನನಗೇನು ಇವಾಗ ಒಂಚೂರು ತಲೆಭಾರ ಅನಿಸ್ತಾ ಇಲ್ಲ. ಸೊ ಹಂಗೆ ಅಷ್ಟು ಭಾರತನೇ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಎಷ್ಟೋ ಸತಿ ದೊಡ್ಡ ಸಮಸ್ಯೆಗಳು ಚಿಕ್ಕದಾಗಿರುತ್ತೆ, ಅದು ಟ್ರೀಟ್ಮೆಂಟು ಚಿಕ್ಕದಿರುತ್ತೆ. ಬಟ್ ನಾವು ಗೊತ್ತಿಲ್ಲದೆ ಏನೋ ಕಷ್ಟಪಡ್ತಾ ಇರ್ತೀವಿ. ಸೊ ಮತ್ತು ಪ್ಲಸ್ ಈ ವನ ನೋಡೇ ನನಗೆ ತುಂಬ ಇಷ್ಟ ಆಯಿತು. ನನಗೂ ಗಿಡ ಮರ ಅಂದರೆ ತುಂಬ ಇಷ್ಟ. ಸೊ ಅವರು ಅಜ್ಜ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ತುಂಬ ರೇರ್ ಇಂಡಿಯಾದಲ್ಲಿ ಈ ಥರ ಅವರೇ ಬೆಳೆದು ಅವರೇ ಕೈಯಾರೆ ಔಷಧಿ ತಯಾರಿಸಿ ಕೊಡುವಂಥ ಜಾಗಗಳು ತುಂಬಾ ಕಮ್ಮಿ. ಅಂಥದ್ರಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಹಂಗಾಗಿ ಅದು ಕಾಸ್ಟ್ಲಿ ಅಂತ ಹೇಳಲೇಬಾರ್ದು. ಬಿಕಾಸ್ ಅದು ವೆರಿ ರೇರ್ ಟು ಗೆಟ್ ಅಲ್ವಾ. ಎಲ್ಲ ಕಡೆ ಸುಮ್ಮನೆ ಆಚೆ ಬೆಳೆದಿದ್ದು ಕೆಮಿಕಲ್ ಆಗಿ ಬೆಳೆದಿದ್ದು ಎಲ್ಲ ತೊಗೊಂಬಂದು ಔಷಧಿ ಮಾಡಿಕೊಡ್ತಾರೆ. ಅದು ಇನ್ನೂ ಮತ್ತು ಸೈಡ್ ಎಫೆಕ್ಟ್ ಆಗೇ ಆಗ್ಬೋದು. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಕಣ್ಣಿಂದ ನಮಗೆ ತೋರಿಸ್ತಾರಲ್ವ, ಇದು ಈ ಥರ ಗಿಡ ಈ ಥರ ಗಿಡ, ಅದ್ರ ಜೊತೆ ನಮಗೂ ಒಂದು ಕನೆಕ್ಷನ್ ಬರುತ್ತೆ. ಮತ್ತು ಗಿಡದ ಇಂಪಾರ್ಟೆನ್ಸ್, ಮೇನ್ ಪರಿಸರನೂ ಎಷ್ಟು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಹೇಳ್ತಾರೆ. ಆಗ ಮೇನ್ ಈ ಪರಿಸರ ಪ್ಲಸ್ ಹಾಸ್ಪಿಟಲ್. ಬರೀ ಹಾಸ್ಪಿಟಲ್ ಸಿಟಿಲಿದ್ದಿದೆ ನಾನು ಹೋಗ್ತಾನೆ ಇರಲಿಲ್ಲ. ಫಸ್ಟ್ ನಾವು ಫೋಟೋಸ್ ನೋಡಿದೆ, ಓಕೆ ಗಿಡ ಮರ ಇದೆ ಅಂದ್ಕೊಂಡೆ ಇಲ್ಲಿಗೆ ಬಂದಿದ್ದಾಯಿತು. ಹಾಗಾಗಿ ತುಂಬ ಥ್ಯಾಂಕ್ಸ್. ಚೆನ್ನಾಗಾಯಿತು ನಂದು ಟ್ರೀಟ್ಮೆಂಟು. ತುಂಬ ರಿಲೀಫ್ ಸಿಕ್ಕಿದೆ. ಮತ್ತು ಒಂದೇನೋ ಪಾಸಿಟಿವಿಟಿನೂ ಡೆಫಿನೆಟ್ಲಿ ಇದೆ. ಸೊ ನೀವು ನಮ್ಮ ಸ್ವಸ್ಥ ಭಾರತ ಮಿಷನಲ್ಲಿ ಬರ್ತೀರಾ ಆಗಿದೆ ಅಲ್ವಾ. ನಮ್ಮ ಅದೇ ಗುರಿ ಇರೋದು, ನಮಗೆ ಜಾಸ್ತಿ ರೋಗಿಗಳು ಬೇಡ. ನಮ್ಮ ಭಾರತ ಯಾವ್ಯಾವುದೋ ರೋಗಗಳ ಕ್ಯಾಪಿಟಲ್ ಆಗ್ತಾ ಇದೆ ಈಗ. ಎಲ್ಲ ರೋಗಗಳ ರಾಜಧಾನಿಯಾಗಿ ನಾವು ಗುರುತಿಸ್ಕೊಳ್ತಾ ಇರ್ತೀವಿ. ತುಂಬ ಬೇಜಾರು ಅನಿಸುತ್ತೆ. ನಾವು ಭಾರತೀಯ, ನಮ್ಮ ಜೆನೆಟಿಕ್ಸಲ್ಲಿ ಇರೋದು ಏನು, ಆಯುರ್ವೇದ ಗ್ರಂಥಗಳನ್ನೇ ಬರೆದಂಥವ್ರು ನಾವು. ಇವತ್ತು ನಾವು ಎಲ್ಲ ರೋಗಗಳ ಕ್ಯಾಪಿಟಲ್ ಆಗ್ತಿದ್ದೀವಿ ಅಂತಂದರೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? ನೀವಾಗೂ ಯಾವ್ಯಾವುದೋ ಚಿಕ್ಕ ಚಿಕ್ಕ ಅವಮಾನಕ್ಕೆ ಇಷ್ಟು ರೇಗಾಡ್ತೀರಾ, ಇಷ್ಟು ಕೂಗಾಡ್ತೀರಾ. ನಾವು ಒಬ್ಬರು ಹಿಂಗಲ್ಲ ಹಿಂಗೆ ಅಂದ್ಬಿಟ್ರೆ ನಿಮಗೆ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಇಡೀ ಜಗತ್ತಿಗೆ ಆಯುರ್ವೇದ ಜ್ಞಾನವನ್ನು, ಬದುಕುವ ರೀತಿಯನ್ನು ಹೇಳ್ಕೊಟ್ಟಂಥ ಭಾರತ ಇವತ್ತು ಸ್ಟ್ರೆಸ್ಗಳಿಗೆ ರಾಜಧಾನಿ ಆಗ್ತಿದೆ. ಎಲ್ಲ ಮನೆಗಳಲ್ಲಿ ಸ್ಟ್ರೆಸ್ಸು, BP, ಡಯಾಬಿಟಿಸು, ಕ್ಯಾನ್ಸರ್ಗಳು ಇಂಥದ್ದು ಬರ್ತಾ ಇದೆ ಅಂತಂದರೆ ನಿಜವಾಗಿ ನೀವೇನಾದರೂ ಎದ್ದು ರೇಗಾಡೋದಾದರೆ ಈ ವಿಷಯಕ್ಕೆ ರೇಗಾಡಿ. ಯಾಕೆ ನಮ್ಮ ದೇಶದಲ್ಲಿ ಇಷ್ಟು ಸ್ಟ್ರೆಸ್ ಜಾಸ್ತಿ ಆಗ್ತಿದೆ, ಯಾಕೆ ನಮ್ಮ ದೇಶದಲ್ಲಿ ಇಷ್ಟು ಡಯಾಬಿಟಿಸ್ ಜಾಸ್ತಿ ಆಗ್ತಿದೆ, ಯಾಕೆ ನಮ್ಮ ದೇಶದಲ್ಲಿ ಇಷ್ಟು ಕ್ಯಾನ್ಸರ್ ರೋಗಗಳು ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ನಿಜವಾಗಿ ನೀವು ಏನು ಹೇಳೋದು, ನಿಮ್ಮ ಭಾವನೆಗಳು ಜಾಸ್ತಿ ಆಗೋದಾದ್ರೆ ಅದ್ರ ಬಗ್ಗೆ ಆಗಬೇಕು. ಯಾವ್ಯಾವುದೋ ಸಿಲ್ಲಿ ಚಿಕ್ಕ ಪುಟ್ಟ ವಿಷಯಕ್ಕೆ ನಾವು ತುಂಬ ಟ್ರಿಗರ್ ಆಗಿಬಿಡ್ತೀವಿ. ಇಂಥ ದೊಡ್ಡ ದೊಡ್ಡ ವಿಷಯ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ನಿಜವಾಗಿ ನಾವು ಭಾರತೀಯರೆಲ್ಲ ಮತ್ತೆ ಒಂದಾಗಬೇಕು. ಮತ್ತೆ ವಾಪಸ್ ಇಂಥ ವಿಷಯದ ಬಗ್ಗೆ ನಾವು ನಮ್ಮ ಶಕ್ತಿಯನ್ನು ಚಿಕ್ಕ ಪುಟ್ಟ ಮನೆಯಲ್ಲಿರೋ ಗಲಾಟೆಗೆ ನಾವು ಯೂಸ್ ಮಾಡಿ ವೇಸ್ಟ್ ಮಾಡ್ಕೋಬೇಡಿ. ನಮ್ಮ ಅಷ್ಟು ಎನರ್ಜಿನ ವಾಪಸ್ ನಾವೆಲ್ಲ ಸೇರಿ ಸ್ವಸ್ಥ ಭಾರತವನ್ನು ಕಟ್ಟಬೇಕು. ನಾವು ಮತ್ತೆ ಹೆಲ್ದಿ ಆಗಬೇಕು. ಮತ್ತೆ ವಾಪಸ್ ನಾವು ಆರೋಗ್ಯದ ರಾಜಧಾನಿ ಅಂದರೆ ಭಾರತ ಅನ್ನೋ ರೀತಿಯಲ್ಲಿ ಆಗಬೇಕು. ಹೊರತಾಗಿ ಈ ಎಲ್ಲ ರೋಗಗಳ ರಾಜಧಾನಿ ಅಂತ ಓದುವಾಗೆಲ್ಲ ನಂಗೆ ಬೇಜಾರಾಗ್ಬಿಡುತ್ತೆ. ನಮ್ಮ ಭಾರತೀಯರು ಹೀಗೆ ಆಗಬಾರ್ದು. ಈ ಥರ ಎಲ್ಲ 30-40 ವರ್ಷಕ್ಕೆ ಎಷ್ಟೊಂದು ರೋಗಗಳು, ಕಷ್ಟಗಳು, ಆಕಸ್ಮಿಕವಾದಂತಹ ಸಾವುಗಳು, ಇದು ನಮ್ಮ ಜೀನ್ಸಲ್ಲಿ ಇಲ್ಲ. ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಾವು ಬೆಳೆಸ್ಕೊಂಡಿರೋದು. ಇದು ಹೆರಿಡಿಟ್ರಿ ಅಲ್ಲ, ನಮ್ಮ ಸ್ವಯಾಚಿತ, ನಾವು ಸ್ವಂತ ದುಡ್ಡಿರೋದು. ಹಾಗೆ ಮಾಡಬಾರ್ದು. ನಾವೆಲ್ಲ ಸೇರಿ ಸ್ವಸ್ಥ ಭಾರತವನ್ನು ಕಟ್ಟೋಣ. ಹೀಗೆ ನೀವೆಲ್ಲರೂ ನಮಗೆ ಸಪೋರ್ಟ್ ಕೊಡ್ತಾ ಬಂದಾಗ, ಎಲ್ಲರೂ ಇದ್ರ ಜೊತೆ ಸೇರ್ತಾ ಬಂದಾಗ ಮುಂದೆ ನಮ್ಮ ಗುರಿ ಅದೇ, ಎಲ್ಲರೂ ಸ್ವಸ್ಥ ಭಾರತದ ಒಂದೊಂದು ಏನು ಪ್ರಜೆಗಳಾಗಿರಬೇಕು. ನಾವು ಭಾರತ ಅಂತಂದರೆ ರೋಗಗಳೇ ಇಲ್ಲದೆ ಇರೋ ದೇಶ ಭಾರತ ಅನ್ನೋ ದಿನ ಬರಬೇಕು ಒಂದಿನ. ಅವತ್ತು ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.